ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾನೇ ಡೇಂಜರ್ ಸೈನ್ ಪ್ರೆಗ್ನೆನ್ಸಿನಲ್ಲಿ ಏನಿರ್ಬೋದು ಅಂತ ನೋಡ್ತಾ ಹೋಗೋಣ. ಯಾಕೆಂದ್ರೆ ತುಂಬಾ ಜನರಿಗೆ ಇದರ ಲಕ್ಷಣನೇ ಗೊತ್ತಿರೋದಿಲ್ಲ. ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಇದೆಲ್ಲ ವೀಕ್ನೆಸ್ ಅನ್ಕೊಂತೀರಾ, ಆದ್ರೆ ಖಂಡಿತವಾಗೂ ಇದು ಡೇಂಜರ್ ಸೈನ್ ಅಥವಾ ವಾರ್ನಿಂಗ್ ಸೈನ್ ಅಂತಾನೆ ಹೇಳ್ಬೋದು. ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳೋದಾಗಿರ್ಬೋದು, ಇದೆಲ್ಲ ಮಾಡಬಾರ್ದು. ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಪ್ರೆಗ್ನೆಂಟ್ ಆದ್ಮೇಲೆ ನಿಮಗಾಗುವಂತ ಸಿಂಪ್ಟಮ್ಸ್ ಗಳ ಲೆಕ್ಕಾಚಾರ ಇದು. ಡೇಂಜರ್ ಸಿಂಪ್ಟಮ್ಸ್ ಅಲ್ಲಿ ಒಂದು ಅಂತ ಹೇಳಿದ್ರೆ ತಲೆ ಸುತ್ತೋದು, ತಲೆ ಸುತ್ತಿ ಬೀಳೋದು, ಗೊತ್ತಾಗೋದೇ ಇಲ್ಲ, ತಲೆ ಬೀಸ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಆಕ್ಸಿಜನ್ ಲೆವೆಲ್ ಎಲ್ಲ ಕಡಿಮೆ ಆಗ್ಬಿಟ್ಟು ಒಂಥರ ಮೈಯೆಲ್ಲ ಬಿಸಿ ಬಿಸಿ ಆಗ್ಬಿಟ್ಟು ನಿಮಗೆ ಗೊತ್ತಿಲ್ಲದೇನೆ ಬೀಳೋದು. ಎರಡನೇದು ಕೈಕಾಲ್ ನೋವು ಬರೋದು, ತುಂಬಾ ಕೈಕಾಲ್ ನೋವು ಬರೋದು, ಮೂಳೆಗಳ ನೋವು ಬರೋದು. ಹೋಲ್ಡಿಂಗ್ ಪವರ್ ಅಂತ ಹೇಳ್ತಾರೆ. ನಮ್ ಕೈಯಲ್ಲಿ ಏನಾದ್ರು ಭಾರವಾಗಿರೋ ಐಟಮ್ಸ್ ನ ಎತ್ತಕ್ಕಾಗೋದಿಲ್ಲ. ಮೊದ್ಲಾಗಿದ್ರೆ ನಾವು ಈಸಿಯಾಗಿ ಎತ್ಬೋದಾಗಿತ್ತು, ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಈ ರೀತಿ ಆದಾಗ ಕೂಡ ನಿಮ್ಗೆ ಡೇಂಜರ್ ಸೈನ್ ಅಂತಾನೆ ಅನ್ಕೋಬೇಕು. ಮತ್ತೆ ಇನ್ನೇನಿರ್ಬೋದು ಅಂತ ಹೇಳಿದ್ರೆ ಪದೇ ಪದೇ ನರಗಳ ವೀಕ್ನೆಸ್, ನರ ಎಲ್ಲ ಎಳ್ದಂಗ್ ಆಗೋದು, ಕಣ್ಣತ್ರ ಹೊಡ್ಕೊಳ್ಳೋದು, ಮೂಗು ಮತ್ತೆ ಬೆರಳತ್ರ ಹೊಡ್ಕೊಳ್ಳೋದು, ಬೆರಳುಗಳು ಸುಮ್ನೆ ಇದ್ರೂನು ತನ್ನಕ್ ತಾನೇ ಶೇಕ್ ಆಗ್ತಿರುತ್ತೆ. ಈ ತರ ಸಿಂಪ್ಟಮ್ಸ್ ಒಂದು ಸೈನ್ ಅಂತಾನೆ ಹೇಳ್ಬೋದು. ನೆಗ್ಲೆಕ್ಟ್ ತೋರಿಸ್ಬೇಡಿ. ಮತ್ತೆ ಫೋರ್ತ್ ಒನ್ ಬಂದು ತುಂಬಾನೇ ಸುಸ್ತಾಗ್ತಿರುತ್ತೆ. ಏನ್ ಕೆಲಸ ಮಾಡಿಲ್ಲ ಅಂದ್ರೆ ಟಯರ್ಡ್ನೆಸ್ ಫೀಲ್ ಆಗ್ತಿರುತ್ತೆ. ಊಟ ನೀರು ಎಲ್ಲ ಚೆನ್ನಾಗಿ ತಗೊಂಡ್ರು ಕೂಡ ಟಯರ್ಡ್ ಅಂತ ಅನ್ಸ್ತಿರುತ್ತೆ. ಮೇನ್ ಆಗಿ 3-4 ಮಂತ್ಸ್ ಮತ್ತೆ 5 ಮಂತ್ಸ್ ಅಲ್ಲಿ ಕೆಲವರಿಗೆ ಎಂಟೈರ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರುತ್ತೆ. ನೆಕ್ಸ್ಟ್ 5th ನೋಡೋದಾದ್ರೆ ತುಂಬಾನೇ ಲೇಜಿ ಫೀಲ್ ಆಗ್ತಿರುತ್ತೆ. ಏಂತಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಕುತ್ಕೊಂಡೇ ಇದ್ಬಿಡೋಣ ಅಥವಾ ಮಲ್ಕೊಂಡೇ ಇರೋಣ. ಟಿವಿ ನೋಡೋದಕ್ಕೆ, ಊಟ ಮಾಡೋದಕ್ಕೆ ಅಥವಾ ದಿನಚರಿ ಕೆಲಸಗಳು ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. 6ನೇದು ನೋಡೋದಾದ್ರೆ ಪದೇ ಪದೇ ಜ್ವರ ಬರೋದು, ತಲೆನೋವು ಬರೋದು, ಸುಸ್ತು ಅನ್ಸೋದು, ಕುಸ್ತು ಕೂತ್ಕೊಳ್ಳೋದು, ಸಾಕಪ್ಪ ಅಂತ ಅನ್ಸೋದು, ಇದೆಲ್ಲ ಆಗ್ತಿರುತ್ತೆ. ಇನ್ನು 7ನೇದು ನೋಡೋದಾದ್ರೆ ಹಾರ್ಟ್ ಬೀಟ್ ತುಂಬಾನೇ ಜೋರಾಗಿ ಆಗೋದು, ಡವ 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 ಅಂತ ಹೊಡ್ಕೊಳ್ಳೋದು, ಇದು ಕೂಡ ಒಂದ್ ಸೈನ್. ಇದೆಲ್ಲ ಏನಕ್ಕಾಗುತ್ತೆ ಅಂತ ಹೇಳೋದಾದ್ರೆ ಈ 7 ಸೈನ್ ಇದೆಯಲ್ಲ, ಇದು ತುಂಬಾನೇ ಡೇಂಜರಸ್. ಈ 7 ಸಿಂಪ್ಟಮ್ಸ್ ಮಾತ್ರ ಡೇಂಜರಸ್ ಅಲ್ಲ, ಕೆಲವರಿಗೆ ಇನ್ನೂ ಬೇರೆ ಬೇರೆ ತರ ಎಲ್ಲ ಆಗುತ್ತೆ. ವೀಕ್ನೆಸ್ ಇರ್ಬೋದು, ಕಂಟಿನ್ಯೂಸ್ ವಾಮಿಟಿಂಗ್ ಇರ್ಬೋದು, ಕೂದಲು ಉದುರೋದು, ಕಣ್ಣತ್ರ ಎಲ್ಲ ಬೀಳ್ಸ್ಕೊಂಡಿರೋದು, ಇದನ್ನೆಲ್ಲ ನೋಡ್ಬೋದು. ಈ 8 ಸೈನ್ ಮೇನ್ ಆಗಿರುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ HB ಲೆವೆಲ್ ಕಮ್ಮಿ ಆಗೋದು. ಇದನ್ನ ಸೀರಿಯಸ್ ಆಗಿ ತಗೋಬೇಕು. HB ಅಂದ್ರೆ ಹಿಮೋಗ್ಲೋಬಿನ್, ಬ್ಲಡ್ ಅಲ್ಲಿ ಇರುವಂತ ಒಂದು ಅಂಶ. ಇದರಲ್ಲಿ ಸುಮಾರು ಬರುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಸುಮಾರು ಡಿಫಿಷಿಯನ್ಸಿ ಗೊತ್ತಾಗುತ್ತೆ. ಸೊ ಅದ್ರಲ್ಲೇ ನಮ್ಗೆ ತುಂಬಾ ಕಂಟೆಂಟ್ಸ್ ಬಂದು ಕಡಿಮೆ ಇರುತ್ತೆ. ಸೊ ಈ ತರ ಎಲ್ಲ ಕಡಿಮೆ ಆದಾಗ ವೈಟಮಿನ್ B12 ಇದೆಲ್ಲ ಕಡಿಮೆ ಆದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಎಲ್ಲಾ ಸಿಂಪ್ಟಮ್ಸ್ ಗೊತ್ತಾಗೋದು ನಮ್ಗೆ ಮೇನ್ ಆಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇ. ಈ ರೀತಿ ಆದಾಗ ಫಸ್ಟ್ ಆಗಿ ನಮ್ಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಮುಂಜಾಗ್ರತೆಯನ್ನ ವಹಿಸಿ ತಕ್ಕ ಹಾಗೆ ಟ್ರೀಟ್ಮೆಂಟ್ ಮತ್ತೆ ಫುಡ್ ನ ತಗೋಬೇಕಾಗುತ್ತೆ. ಇದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಸಿಂಪ್ಟಮ್ಸ್ ಎಲ್ಲ ಡಾಕ್ಟರ್ ಹತ್ರ ನೀವು ಹೇಳ್ಬೇಕಾಗತ್ತೆ. ಅವರು ಬ್ಲಡ್ ಟೆಸ್ಟ್ ಗೆ ರೆಫರ್ ಮಾಡ್ತಾರೆ. ಒಂದು ವೇಳೆ ಅವರು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕೇಳಿ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಗೆ ಬ್ಲಡ್ ಎಷ್ಟಿದೆ ಅಂತ ವಿತಿನ್ ಹಾಫ್ ಅನ್ ಅವರ್ ಗೆಲ್ಲ ರಿಪೋರ್ಟ್ ಬರುತ್ತೆ. ನಮ್ಗೆ ಏನಾಗಿದೆ, ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ, ಎಲ್ಲ ಸರಿಯಾಗಿದೆಯಾ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಫುಡ್ ಅನ್ನ ತಗೋಬೇಕಾಗುತ್ತೆ. ರಕ್ತ ಇಂಪ್ರೂವ್ ಆಗೋದಕ್ಕೆ ಫುಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಸಿಂಪ್ಟಮ್ಸ್ ಬಂದು ಡೇಂಜರ್, ವಾರ್ನಿಂಗ್, ನೀವು ಏನ್ ಬೇಕಾದ್ರೂ ಅನ್ಕೋಬಹುದು. ಇದರಿಂದ ಏನೇನೆಲ್ಲ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ವೀಕ್ನೆಸ್ ಎಲ್ಲಂದ್ರಲ್ಲಿ ಬಿದೋಗ್ತೀರಾ, ಲೋ BP ಆಗುತ್ತೆ, ಅನಿಮಿಯಾ ಅನ್ನೋ ರೋಗ ಬರುತ್ತೆ, ಎಕ್ಸ್ಟ್ರಾ ಬ್ಲಡ್ ನ ಹಾಕ್ಬೇಕು ಅನ್ನೋ ಲೆವೆಲ್ಗೆ ಹೋಗುತ್ತೆ, ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಮೇನ್ ಆಗಿ ಬೇಕಾಗಿರುವಂತದ್ದೇ ಬ್ಲಡ್ ಇಲ್ಲ ಅಂದ್ರೆ ಏನೇನೆಲ್ಲ ತೊಂದರೆ ಆಗುತ್ತೆ ಅಂತಾರೆ, ಇವೆಲ್ಲ ತೊಂದರೆ ಆಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನೇ ಆದ್ರೂ ಅದನ್ನ ನಾವು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಏನು ಮಾಡಕ್ ಆಗೋದಿಲ್ಲ. ಅಷ್ಟು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ಅವರು ಏನ್ ರೆಫರ್ ಮಾಡ್ತಾರೋ ಅದನ್ನ ಪ್ರಿಕಾಷನ್ಸ್ ತಗೊಂಡು ನೀವು ಮುಂದೆ ಹೋದ್ರೆ ನಿಮ್ಗೂ ಒಳ್ಳೇದು, ಮಗುಗೂ ಕೂಡ ತುಂಬಾನೇ ಒಳ್ಳೇದಾಗಿರುತ್ತೆ. ಸೊ ವಿಡಿಯೋ ನಿಮ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊಂತೀನಿ. ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನಿಮ್ಮ ಒಂದು ಸಪೋರ್ಟ್ ನನಗೆ ಇನ್ನಷ್ಟು ವಿಡಿಯೋ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.